ಆ ಮೆಣಸಿನ್ಕಾಯಿ ಹಾಕ್ತಾಯಿದ್ರು ಹೋಮಕ್ಕೆ, ಒಂಚೂರು ಘಾಟ್ ಆಗಲಿ, ಕೆಮ್ಮು, ಕಣ್ಣಲ್ಲಿ ನೀರು ಬರೋದು ಅದೆಲ್ಲ ಏನೂ ಇಲ್ಲ ಅಲ್ಲ. ಅದು ನೋಡಿದಾಗ ದೇವ್ರು ಇದ್ದಾನೆ ಅಂತ ಅನಿಸುತ್ತೆ. ನೀವೆಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಸಾಕು ಅಷ್ಟೇ. ನೀವೇನು ಅವ್ರೇನು ಸಹಾಯ ಯಾರ ಹತ್ರನೂ ಕೇಳ್ತಾ ಇಲ್ಲ. ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಕಾಪಾಡ್ತಾ ಇದ್ದಾನೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬರೋರಿಗೆಲ್ಲ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಎಲ್ಲರ ಆಶೀರ್ವಾದ. ಅವನು ಆಶೀರ್ವಾದ ಕೊಡ್ತಾ ಇದ್ದಾನೆ. ಏನೋ ಸ್ವಲ್ಪ ಬಿಸ್ನೆಸ್ಸಲ್ಲಿ ವರ್ಕೌಟ್ ಆಗೋದು ಅದೆಲ್ಲ ಆಗ್ತಾಯಿದೆ. ಒಳ್ಳೆಯದಾಗಿದೆ, ಬಿಸ್ನೆಸ್ಗೆಲ್ಲ ಒಳ್ಳೆಯದಾಗಿದೆ. ಬನ್ನಿ, ತುಂಬ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸಿ ನೋಡಿ. ನರ್ಮದಾದಿಂದ ನದಿಯಿಂದ ಸಿಕ್ಕಿರೋ ಲಿಂಗ ಇದು, ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋರೆ ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಬನ್ನಿ, ನಂಬಿಕೆ ಇಟ್ಟು ಬರಬೇಕು. ನಂಬಿಕೆಯಿಂದ ಬಂದು ಇಲ್ಲೇನೇ ಬೇಡ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತೆ. ಒಂದು ಶಕ್ತಿ ಇದೆ ಅಂತ ನಮ್ಮ ಮನಸ್ಸಿಗೆ ಬಂತು. ನನ್ನ ಒಂದು ಇದೆ ನಂಬಿಕೆಯೇ ದೇವರು ಅಂತ ಹೇಳ್ತಾರಲ್ವ, ಆ ನಂಬಿಕೆಯಿಂದ ನಾನು ಇಲ್ಲಿ ಬಂದು ಆಗಾಗ್ಗೆ ಒಂದು ಸತಿ ಇಲ್ಲಿ ದೀಪ ಕುಂಬಳಕಾಯಿನ ಆರತಿ ಹಚ್ಬಿಟ್ಟು ಹೋಗ್ತಾ ಇರ್ತೀನಿ. ದೇವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ್ರು ನಾವು ಯಾರೂ ಅಲ್ಲ. ಆದರೆ ಒಂದು ಆಶ್ಚರ್ಯ ಆಗೋದು ಏನು ಅಂತಂದರೆ, ಆ ಮೆಣಸಿನ್ಕಾಯಿ ಹಾಕ್ತಾಯಿದ್ರು ಹೋಮಕ್ಕೆ, ಒಂಚೂರು ಘಾಟ್ ಆಗಲಿ, ಕೆಮ್ಮು, ಕಣ್ಣಲ್ಲಿ ನೀರು ಬರೋದು ಅದೆಲ್ಲ ಏನೂ ಇಲ್ಲ ಅಲ್ಲ. ಅದು ನೋಡಿದಾಗ ದೇವ್ರು ಇದ್ದಾನೆ ಅಂತ ಅನಿಸುತ್ತೆ. ಎಲ್ದಿದ್ದಾಗ ಇಲ್ಲ, ಪ್ರಕೃತಿ ಇದು ಹಾಗೆ ಬೆಳೆಯುತ್ತೆ, ಇದೆಲ್ಲ ನ್ಯಾಚುರಲ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಈ ಥರ ಒಂದು ಘಟನೆಗಳನ್ನು ನೋಡಿದಾಗ ದೇವ್ರು ಇದ್ದಾನೆ ಅಂತ ನಂಬಿಕೆ ಬರುತ್ತೆ. ತುಂಬ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಇಲ್ಲಿ ಬಂದರೆ. ನಮ್ಮ ನಾರಾಯಣ ಗುರುಗಳು, ಅವ್ರ ಹೆಂಡತಿ ಎಲ್ಲರೂ ಸೇರಿ ಇದನ್ನು ಒಂದು ಅಭಿವೃದ್ಧಿಗೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವೆಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಸಾಕು ಅಷ್ಟೇ. ನೀವೇನು ಅವ್ರೇನು ಸಹಾಯ ಯಾರ ಹತ್ರನೂ ಕೇಳ್ತಾ ಇಲ್ಲ. ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು ಅಂತ. ಪ್ರಪಂಚದಲ್ಲಿಯೇ ಎಲ್ಲ ಏನೇನು ಒಂದು ಪಶು ಪಕ್ಷಿ ಪ್ರಾಣಿ ಏನೇನಿದೆಯೋ ಎಲ್ಲರಿಗೂ, ಮನುಷ್ಯ ಜೀವಿಗಳಿಗೆ ಮೊದಲು ಒಂದು ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀವಿ. ನಮ್ಮಲ್ಲಿರೋ ಆ ಕ್ರೌರತ್ವ ಅದೆಲ್ಲ ಹೋಗಿ ಒಂದು ಶಾಂತಿ ನೆಲೆಸಲಿ. ಈ ಪ್ರಪಂಚದಿಂದ ನಾವೇನೂ ತೊಗೊಂಡು ಹೋಗಲ್ಲ. ನಿಮಗೆ ಮೋಸ ಮಾಡೋದ್ರಿಂದ ನಾನೇನೂ ಕಳ್ಸೋಕ್ಕಾಗೋದಿಲ್ಲ. ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವೆಲ್ಲರೂ ಬದುಕಿ. ನಿಮ್ಗೆ ಇಷ್ಟ ಆಗಲಿಲ್ವಾ, ಒಬ್ಬ ವ್ಯಕ್ತಿ ಇಷ್ಟ ಆಗಲಿಲ್ವಾ, ಅವರನ್ನು ದೂರ ಮಾಡಿ ಅಷ್ಟೇ. ಅವರಲ್ಲಿ ಬಗ್ಗೆ ದ್ವೇಷ ಬೆಳೆಸ್ಕೊಳ್ಳೋದು, ಮತ್ತೊಂದು ಮಾಡೋದು ಅದೆಲ್ಲ ಚೆನ್ನಾಗಿಲ್ಲ. ಈ ಮಾನವ ದೇಹ ಸಿಗೋದಕ್ಕೆ ಎಷ್ಟೋ ಸಾವಿರ ಕೋಟಿ ಜನ್ಮಗಳನ್ನು ತಳೆದು ನಾವು ಬಂದಿದ್ದೀವಂತೆ. ಈಗಲೂ ಯಾಕೆ ಅದನ್ನು ಅನ್ಯಾಯ ಮಾಡೋದು ಅಂತ. ನೀವೆಲ್ಲರೂ ಚೆನ್ನಾಗಿರಿ, ನಿಮ್ಮೆಲ್ಲರಿಗೂ ಶಾಂತಿ ಸಿಗಲಿ. ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಬೇರೆ ಕಡೆಗಿಂತ ಇಲ್ಲಿ ಕೆಂಪು ಶಿಲೆ ಇದೆ. ಹೌದು, ಅದೊಂದು ಒಂಥರ ಆಶ್ಚರ್ಯಕರ ಸಂಗತಿ. ಅದು ಬಿಳಿದು ಲಿಂಗ ನೋಡಿದ್ದೀವಿ, ಸ್ಫಟಿಕ ಲಿಂಗಗಳನ್ನು ನೋಡಿದ್ದೀವಿ. ಮತ್ತು ಇದೇ ಮೊದಲನೇ ಬಾರಿ ನಾವು ನೋಡಿರೋದು. ಅದೇನು ನರ್ಮದಾ ನದಿಯಲ್ಲಿ ಸಿಕ್ಕದಂತೆ ನೋಡಿ. ಇದೊಂದು ದೊಡ್ಡ ಕ್ಷೇತ್ರ ಆಗೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಈಗಲೇ ಒಂದು ಪುಟಾಣಿಯಾಗಿ ಒಂದು ಗುಡಿ ಗೋಪುರಗಳ ಥರ ಕಟ್ಸಿದ್ದಾರೆ ಚಿಕ್ಕದಾಗಿ. ಇದೇ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅಮಾವಾಸ್ಯೆ ದಿನ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಒಂದು ರಶ್ ಆಗುತ್ತೆ, ಯಾತ್ರಾ ಸ್ಥಳ ಆಗುತ್ತೆ ಎಂದು ನನ್ನ ನಂಬಿಕೆ. ವಂಡರ್ಲಾಗಿ ಬರಲ್ಲ, ಇಲ್ಲಿರುವ ವಂಡರನ್ನು ನೋಡೋದಕ್ಕೆ ಬರ್ತಾರೆ ಅಂತ ನಂಗೆ ಅನಿಸುತ್ತೆ. ಒಳ್ಳೇದಾಗಿದೆ. ಅದೇ ಇದೇ ಫಸ್ಟ್ ಬಂದಿರೋದು. ನಮ್ಮ ಮಗನ ಬಗ್ಗೆ ಕೇಳ್ಕೊಂಡಿದ್ದೀನಿ. ಇನ್ನೊಂದು ಸತಿ ಬರೋಷ್ಟರಲ್ಲಿ ಅದಾದರೆ ಇದು ಮಾಡ್ತೀನಿ ಅಂತ ನಮ್ಮ ಕೈಲಾದದ್ದು. ಚೆನ್ನಾಗಿದೆ ತುಂಬ ದೇವಸ್ಥಾನ, ಇಷ್ಟ ಆಯಿತು. ಅದಕ್ಕೆ ದೇವಸ್ಥಾನಕ್ಕೆ ಬಂದು ನಾವು ಯಲಹಂಕ ಊಟವನು ಚೆನ್ನಾಗಿ ವರ್ಕೌಟ್ ಆಗ್ತೈತೆ. ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ ಭಗವಂತ, ಕಾಪಾಡ್ತಾ ಇದ್ದಾನೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬರೋರಿಗೆಲ್ಲ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಎಲ್ಲರ ಆಶೀರ್ವಾದ. ಅವನು ಆಶೀರ್ವಾದ ಕೊಡ್ತಾ ಇದ್ದಾನೆ. ಒಳ್ಳೆಯದೇ. ನಾವು ಸುಮಾರು 1 ವರ್ಷದಿಂದ ಬರ್ತಾಯಿದ್ದೀವಿ. ಪರವಾಗಿಲ್ಲ, ನನ್ನ ಮೊಮ್ಮಗನಿಗೆ ಒಳ್ಳೇದಾಗಿದೆ, ನಮಗೆಲ್ಲ ಒಳ್ಳೇದಾಗಿದೆ. ಏನು ತೊಂದರೆ ಏನಿಲ್ಲ, ಒಳ್ಳೇದೇ ಮಾಡ್ತಾ ಇದ್ದಾನೆ ಭಗವಂತ, ಏನು ತೊಂದರೆ ಇಲ್ಲ. ಒಳ್ಳೇದು ಅಂದರೆ ಏನೋ ಸ್ವಲ್ಪ ಬಿಸ್ನೆಸ್ಸಲ್ಲಿ ವರ್ಕೌಟ್ ಆಗೋದು ಅದೆಲ್ಲ ಆಗ್ತಾಯಿದೆ. ಈ ಸ್ವಾಮಿಗಳ ಹತ್ರ ಸುಮಾರು ವರ್ಷಗಳಿಂದ ಓದ್ತಾ ಇದ್ವಿ. ಮಕ್ಕಳಿಗೆ ಮದುವೆ ಮಾಡಬೇಕಾಗಿದ್ರೆ ಎಲ್ಲಕ್ಕೂ ಓದ್ತಾ ಇದ್ವಿ. ಆಮೇಲೆ ಹೇಳಿದ್ರು, ಇದು ಕಡೆ ದೇವಸ್ಥಾನ ಮಾಡಿದ್ದೀವಿ ಈ ಥರ ಅಂತ.
ಬರ್ತಾರೆ. ಒಂದು ವರ್ಷದಿಂದ ನನ್ನ ಮೊಮ್ಮಗ ನಾವು ಬರ್ತಾನೆ ಇದ್ದೀವಿ. ತಿಂಗಳ ಬರ್ತೀವಿ. ಅಮಾವಾಸ್ಯೆಗೂ ಬರ್ತೀವಿ. ನೋಡಿಕೊಂಡು ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಏನೋ ಕೊಟ್ಟಿದ್ದು ಪ್ರಸಾದ ತಿಂದ್ಕೊಂಡು ಹೋಗ್ತಾ ಇರ್ತೀವಿ. ಏನು ಹೆಚ್ಚು ಕಮ್ಮಿ 4 ವರ್ಷದಿಂದ ಗೊತ್ತು. ಓಕೆ, ಸಾಕಷ್ಟು ಜನ ಬರ್ತಾ ಇರ್ತಾರೆ. ಇದ್ರ ಬಗ್ಗೆ ನಂಬಿಕೆ ಏನು ನಿಮಗೆ? ಒಳ್ಳೇದು. ಹೌದಾ? ಸೊ ನಿಮ್ಗೇನಾದರೂ ಒಳ್ಳೇದಾಗಿದೆ? ಏನು ತೊಂದರೆ ಇಲ್ಲ, ಒಳ್ಳೇದಾಗೈತೆ. ರಾಮನಗರ. ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನಕ್ಕೆ ನಿಮಗೆ? ಯೂಟ್ಯೂಬಲ್ಲಿ ನೋಡಿದ್ದು. ಹೌದಾ? ಹೇಗೆ ಅನ್ನಿಸ್ತು ದೇವಸ್ಥಾನ ಎಲ್ಲ ನೋಡಿ? ತುಂಬ ಚೆನ್ನಾಗಿದೆ. ಓಕೆ, ಏನು ಅರಕೆ ನೀವು ಏನು ಅರಕೆ ಹೊತ್ಕೊಂಡಿದ್ರಿ? ಅರಕೆ ಏನಂತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಓಕೆ, ಮತ್ತೆ ಬರಬೇಕು ಅಂತ ಫೀಲ್ ಆಗುತ್ತಾ? ಪಾಸಿಟಿವ್ ವೈಬ್ ಇದೆಯಾ ಇಲ್ಲಿ? ಹೌದೇ ಇದೆ. ಈ ಜನರನ್ನೆಲ್ಲ ನೋಡಿ ಏನು ಅನಿಸ್ತು ಇಲ್ಲಿ? ಖುಷಿ ಆಯಿತು. ಹೌದಾ? ನಾವು ಇಲ್ಲೇ ಇದೇ ಊರಿನವ್ರೇ. ನಾನು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಡನಹಳ್ಳಿಯವರೇನೆ. ವರದರಾಜೇಶ್ವರಿ ದೇವಸ್ಥಾನಕ್ಕೆ ನಾವು ಇದು ಶುರುವಾದಾಗಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ, ತುಂಬ ಎಲ್ಲ ಒಳ್ಳೇದಾಗ್ತಾಯಿದೆ. ಒಳ್ಳೇದನ್ನು ಮಾಡ್ಕೊಳ್ಳೋರು ತುಂಬ ಜನ ಒಳ್ಳೇದು ಮಾಡ್ಕೊತಾ ಇದ್ದಾರೆ. ನಮಗೂ ಇದರಿಂದ ಒಳ್ಳೇದಾಗಿದೆ. ಓಕೆ, ಸಾಕಷ್ಟು ಜನರು ಬರ್ತಾ ಇರ್ತಾರೆ ಇಲ್ಲಿಗೆ. ಅವ್ರಿಗೆ ಯಾವ ಥರ ಎಲ್ಲ ನೋಡ್ಕೋತೀರಾ? ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಗುರೂಜಿಯವರು ನಮಗೆ ಮೊದಲಿಂದನೂ ತುಂಬ ಪರಿಚಯ. ಇಲ್ಲಿ ಸ್ಟಾರ್ಟ್ ಮಾಡಿದಾಗಿಂದನೂ ನಮ್ಮ ಯಜಮಾನರು ಅವರು ತುಂಬ ಕ್ಲೋಸ್ ಆಗಿದ್ದಾರೆ. ಎಲ್ಲ ವಿಚಾರದಲ್ಲೂ ಅವರು ಸಹಕಾರ ಕೊಡ್ತಾರೆ, ನಾವು ಸಹಕಾರ ಕೊಡ್ತಾ ಬಂದಿದ್ದೀವಿ. ಪಂಚಾಯತಿ ಅಧ್ಯಕ್ಷರಾಗಿರೋದ್ರಿಂದ ನಾನು ಶುರುವಾದಾಗಿಂದ ನಾವು ಒಳ್ಳೆಯದೇ ಮಾಡ್ತಾವ್ರೆ ಅವರು ಪಾಪ, ನಾವು ಅವ್ರಿಗೆ ಸಹಕಾರ ಕೊಡ್ತಾ ಬಂದಿದ್ದೀವಿ. ನಿಮ್ಮ ಜಾಗದಲ್ಲಿ ನಿಮ್ಮ ಏರಿಯಾದಲ್ಲಿ ಇಷ್ಟೊಂದು ಸಾಕಷ್ಟು ಜನರು ಭಕ್ತಾದಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇವಾಗ ಮನುಷ್ಯ ಅಂತಂದಮೇಲೆ ಎಲ್ಲರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಏನೋ ಯಾವುದೋ ಒಂದು ರೂಪದಲ್ಲಿ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾವನೆ. ಎಲ್ಲರಿಗೂ ಬಂದು ಎಲ್ಲರೂ ಒಳ್ಳೇದನ್ನು ಮಾಡ್ಕೊಳ್ಳಿ. ಜೀವನದಲ್ಲಿ ಎಲ್ಲರೂ ಕಷ್ಟ ಅಂತ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ದೇವರು ಒಳ್ಳೆ ದಾರಿ ತೋರಿಸಿದಾಗ ಬಂದು ಇಲ್ಲಿ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಾ? ನಾವು ನಾಗವರದಿಂದ. ಓಕೆ, ಹೇಗೆ ಗೊತ್ತಾಯ್ತು ಈ ದೇವಸ್ಥಾನ ಬಗ್ಗೆ ನಿಮಗೆ? ಇಲ್ಲ, ನಮಗಿಲ್ಲ ಬಂದು ಆಯಿತು, ಒಂದು ವರ್ಷ ಆಯಿತು ಬರ್ತಾ ಇದ್ದೀವಿ. ಒಳ್ಳೇದಾಗಿದೆ, ಬಿಸ್ನೆಸ್ಗೆಲ್ಲ ಒಳ್ಳೇದಾಗಿದೆ. ಇದು ಜ್ಯೂಸ್ ಶಾಪ್, ಇದು ಐದು ಜ್ಯೂಸ್ ಸ್ಟಾಲ್ ಅಂತ ನಾಗವಾರ. ಇಲ್ಲ, ನಮ್ಗೆ ಇಲ್ಲಿ ಬಂದು ಒಳ್ಳೆ ಅನುಕೂಲ ಆಗಿದೆ. ಅದಕ್ಕೆ ಅಮಾಸೆಗೆ ಬಂದು ನಾವು ಸ್ವಲ್ಪ ಹೋಮ ಕುಲ್ಸಿ ಒಳ್ಳೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ, ಚೆನ್ನಾಗಿ ಬರ್ತಾ ಜನ ಫುಲ್ ಆಗ್ತಿದೆಯಪ್ಪ. ಅದು ನಮಗೆ ಒಳ್ಳೇದಾಗಿದೆ. ಆದರೆ ಇಲ್ಲಿ ಬಂದಾಗೆಲ್ಲ ಏನೋ ಒಂಥರ ಖುಷಿ ಆಗಿಬಿಡುತ್ತೆ. ಏನೋ ಎಲ್ಲ ಎನ್ಸ್ಕೊಳ್ಳೋದೆಲ್ಲ ಒಂದು ಸ್ವಲ್ಪ ಆಗುತ್ತೆ, ಪಾಸ್ ಆಗುತ್ತೆ. ಸರ್ ಎಲ್ಲಿಂದ ಬಂದಿದ್ದೀರಾ? ಹೆಬ್ಬಾಳ ಸಂಜಯ್ ನಗರಿಂದ. ಓಕೆ, ಈ ದೇವಸ್ಥಾನ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಹಿಂಗೆ ಯೂಟ್ಯೂಬಲ್ಲಿ ನೋಡಿ ಗೊತ್ತಾಯ್ತು ಇದ್ರ ಬಗ್ಗೆ. ಎಷ್ಟನೇ ಸರಿ ಸರ್ ನೀವು ಬರೋದಿದ್ದು? ಲೆಕ್ಕ ಇಲ್ಲ ಸರ್, ತುಂಬ ಸರಿ ಬಂದಿದ್ದೀವಿ. ಹೌದಾ? ಏನಾದರೂ ಒಳ್ಳೇದಾಗಿದೆಯಾ? ಪಾಸಿಟಿವ್ ಆಗಿ? ತುಂಬ ಆಗಿದೆ. ಹೌದಾ? ಬೇರೆ ಜನರಿಗೆಲ್ಲ ಏನು ಹೇಳ್ತೀರಾ? ಬನ್ನಿ, ತುಂಬ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸಿ ನೋಡಿ. ನರ್ಮದಾದಿಂದ ನದಿಯಿಂದ ಸಿಕ್ಕಿರೋ ಲಿಂಗ ಇದು. ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡವ್ರೆ ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಬನ್ನಿ, ನಂಬಿಕೆ ಇಟ್ಟು ಬರಬೇಕು. ನಂಬಿಕೆಯಿಂದ ಬಂದು ಇಲ್ಲೇನೇ ಬೇಡ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತೆ. ಈ ದೇವಸ್ಥಾನ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್ ನಿಮಗೆ? ದೇವಸ್ಥಾನ ಸುಮಾರು ದಿವಸದಿಂದ ಭಾಳ ದಿವಸದಿಂದ ಗೊತ್ತಿದೆ, ಬಟ್ ನಾನು ಸುಮಾರು ಈಗ ಮಧ್ಯೆ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ. ಇಲ್ಲಿ ವಿಶೇಷ ಅಂತಂದರೆ ಇಲ್ಲಿ ಒಂದು ಶಕ್ತಿ ಇದೆ ಅಂತ ನಮ್ಮ ಮನಸ್ಸಿಗೆ ಬಂತು. ನನ್ನ ಒಂದು ಇದಕ್ಕೆ ನಂಬಿಕೆಯೇ ದೇವರು ಅಂತ ಹೇಳ್ತಾರಲ್ವ, ಆ ನಂಬಿಕೆಯಿಂದ ನಾನು ಇಲ್ಲಿ ಬಂದು ಆಗಾಗ್ಗೆ ಒಂದು ಸತಿ ಇಲ್ಲಿ ದೀಪ ಕುಂಬಳಕಾಯಿನ ಆರತಿ ಸುಟ್ಟು ಹೋಗ್ತಾ ಇರ್ತೀನಿ. ಸರ್ ನಿಮ್ಗೆ ಏನಾದರೂ ಪಾಸಿಟಿವ್ ಒಳ್ಳೇದಾಗಿದೆಯಾ? ನನಗೆ ಇಲ್ಲಿವರೆಗೂ ಇಲ್ಲ, ಆದರೂ ನಂಬಿಕೆ ಇದೆಯಲ್ಲ, ದೇವರಿದ್ದಾನೆ ಅಲ್ವಾ. ದೇವರಿದ್ದಾನೆ. ಬಟ್ಟು ನಾವು ಇರೋದಕ್ಕೆ ಅದೇ ಒಳ್ಳೆಯದಾಗಿದೆ ಅನ್ನೋದಕ್ಕೆ ನಾವಿರೋದು ಒಂದು ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅದೇ ಒಂದು ಶಕ್ತಿ ಅವನಿದ್ದಾನೆ ಅನ್ನೋದಕ್ಕೆ ಅವನ ಒಂದು ಶಕ್ತಿಯಿಂದ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಏನು ಹೇಳ್ತೀರಿ ಸರ್ ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ? ದೇವರು ಅಂತಂದರೆ ಎಲ್ಲ ಒಂದೇ. ದೇವರು ಅಂದರೆ ಎಲ್ಲ ಒಂದೇ. ಪರಮೇಶ್ವರ ಎಲ್ರಿಗಿಂತ ದೊಡ್ಡವನು ಶಿವ. ಆದ್ದರಿಂದ ಅಲ್ವಾ, ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಜಾಸ್ತಿ ನಾವು ಶಿವನನ್ನು ನಂಬಿಕೊಂಡು ನಾವು ಎಲ್ಲ ಒಂದೇ, ದೇವರುಗಳೆಲ್ಲ ಒಂದೇ, ಹರಿಹರ ಬ್ರಹ್ಮ ಪ್ರತಿಯೊಬ್ಬರೂ ಎಲ್ಲರೂ ಒಂದೇ. ಆದರೆ ಒಂದು ಶಕ್ತಿ ಅಂತ ಅಂದರೆ ಶಿವಶಕ್ತಿ ಅಂತ ಹೇಳ್ತಾರೆ. ಹರಿಶಕ್ತಿ ಬ್ರಹ್ಮಶಕ್ತಿ ಅಂತ ಹೇಳ್ಬಾರಲ್ಲ, ಶಿವಶಕ್ತಿ ಅಂತ ಜಾಸ್ತಿ ಉಪಯೋಗಿಸೋದು. ಅಂದರೆ ಶಿವಶಕ್ತಿ ಅಂತಾರೆ ಮಹಾಶಕ್ತಿ, ಕಾಳಿಕಾಂಬೆ ಆದಿಶಕ್ತಿ, ಆಮೇಲೆ ಜ್ಞಾನೇಶ್ವರಿ, ಕ್ಷೇತ್ರರಾಜರಾಜೇಶ್ವರಿ ಅವಳು ಇದ್ದಾಳೆ, ಮಹಾತಾ ಇದ್ದಾಳಲ್ವ, ಅವಳು ಒಬ್ಬ ಶಕ್ತಿ. ಶಿವ ಶಕ್ತಿ. ಈ ಒಂದು ನಂಬಿಕೆ ಇದು ಇಡೀ ವಿಶ್ವದ ಒಂದು ಏಳು ಲೋಕದ ಒಂದು ಮಹಾಶಕ್ತಿ ಅವರಿಬ್ಬರಲ್ಲೂ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ನನ್ನ ಹೃದಯದಲ್ಲಿ ಬರ್ತಾ ಇರ್ತದೆ. ಅದರಿಂದ ನಾನು ಹಾಗೆ ಆವಾಗ ಬಂದು ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ದೇವಸ್ಥಾನ ಬಗ್ಗೆ ಇಡೀ ನಮ್ಮ ಬೆಂಗಳೂರು ನಗರ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಹೊರ ರಾಜ್ಯಗಳಿರ್ಬೋದು, ಹೊರ ದೇಶಗಳಿಂದಲೂ ಸಹ ಜನ ಇಲ್ಲಿ ಆಕರ್ಷಿತರಾಗ್ತಾ ಇದ್ದಾರೆ. ಅನೇಕ ಸೆಲೆಬ್ರಿಟಿಗಳು ಇರ್ಬೋದು, ರಾಜಕಾರಣಿಗಳಿರ್ಬೋದು,
ಅವರೆಲ್ಲೂ ಸಹ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ತಮ್ಮ ಕಷ್ಟಗಳನ್ನು ಭಗವಂತನಿಗೆ ಅರ್ಪಿಸಿ ಒಳ್ಳೆಯದನ್ನು ಪಡ್ಕೊತಾ ಇರೋವಂಥದ್ದು ಸಹಸ್ರ ಸಂಖ್ಯೆಯಲ್ಲಿ ನಾವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೋಡ್ತಾ ಇದ್ವಿ. ಪ್ರತಿನಿತ್ಯ ಇಲ್ಲಿ ಕೂಷ್ಮಾಂಡ ಆರತಿ ಇರುತ್ತೆ. ಪ್ರತಿನಿತ್ಯ ಭಕ್ತರು ಬರ್ತಾ ಇದ್ದಾರೆ, ಕೂಷ್ಮಾಂಡ ಆರತಿಯನ್ನು ಮಾಡ್ತಾರೆ. ಅವರಲ್ಲಿರುವಂಥ ಕಷ್ಟಗಳನ್ನ ದೂರ ಮಾಡ್ಕೊತಾ ಇದ್ದಾರೆ. ಯಾವುದ್ಯಾವುದೋ ಸ್ಥಳಕ್ಕೆ ಹೋಗಿ ಯಾವುದಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಮಗೆ ಯಾವುದೋ ಕೆಲಸಗಳಾಗಿಲ್ಲ, ಇಲ್ಲಿ ಬಂದ ನಂತರ ಕೆಲಸಗಳಾಗ್ತಾಯಿದೆ ಅಂಥೇಳಿ ಹಲವಾರು ಜನ ನಂಗೆ ಹೇಳ್ತಾರೆ. ನಿಜಕ್ಕೂ ಒಂಥರ ಖುಷಿ ಆಗುತ್ತೆ. ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ನಗರ ಅಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಿಗೂ ಸಹ ಅವನ ಒಂದು ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ ಅನ್ನೋದರಲ್ಲಿ ನಿಜಕ್ಕೂ ನಮಗೆ ಸಂತೋಷ ಆಗುತ್ತೆ. ಇಲ್ಲ, ಗಿರಿಜಾ ಲೋಕೇಶ್ ಅವರು ಬರ್ತಾರೆ, ಮಗ ಸೃಜನ್ ಲೋಕೇಶ್ ಅವರು ಬಂದಿದ್ದಾರೆ, ಶಿವಣ್ಣ ಅವರು ಬಂದಿದ್ದಾರೆ, ಪ್ರೇಮ ಅವರು ಬಂದಿದ್ದಾರೆ. ಅನೇಕ ನಟ ನಟಿಯರು ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಭಗವಂತನ ಮಹಿಮೆಯನ್ನು ಅವರು ಕಂಡುಕೊಂಡಿದ್ದಾರೆ. ಪ್ರತಿ ಸಾರಿ ಅವ್ರು ಬಂದಾಗಲೂ ಸಹ ಕೆಲವೊಂದು ಸಾರಿ ಅನೇಕ ರಾಜಕಾರಣಿಗಳು ಬರ್ತಾರೆ, ನಾವು ಹೇಳೋಂಗೂ ಇಲ್ಲ ಕೆಲವೊಂದು ಸಾರಿ ಹೆಸರುಗಳನ್ನ. ಅದರಿಂದ ಅನೇಕ ಸೆಲೆಬ್ರಿಟಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅನೇಕ ವಿಖ್ಯಾತ ನಾಮವಿಖ್ಯಾತರು ಸಹ ಇಲ್ಲೇ ಬಂದು ದರ್ಶನವನ್ನು ಮಾಡಿಕೊಂಡು ಭಗವಂತನ ಆಶೀರ್ವಾದವನ್ನು ಪಡ್ಕೊತಾ ಇರ್ತಾರೆ.